ಹಾಯ್, ಎಲ್ರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್. ಇವತ್ತು ಗುಡ್ ಮಾರ್ನಿಂಗ್ ಆ್ಯಂಡ್ ಹ್ಯಾಪಿ ನ್ಯೂ ಇಯರ್. ನ್ಯೂ ಇಯರ್ ಸೆಲೆಬ್ರೇಷನ್ ಆಗಬಹುದು ಅಥವಾ ಆ ರೀತಿ ಯಾವುದೇ ವಿಡಿಯೋ ಅಥವಾ ಒಂದು ವಿಶಿಂಗ್ ವಿಡಿಯೋ ಅಥವಾ ಟೆಕ್ಸ್ಟ್ ಅಥವಾ ಪೋಸ್ಟರ್ ಯಾವುದೂ ಸಹ ನಾನು ಅಪ್ಲೋಡ್ ಮಾಡಿರಲಿಲ್ಲ. ಯಾಕೆ ಅಂತಂದರೆ ಸ್ವಲ್ಪ ಇವೆಂಟ್ ಆದಮೇಲೆ ನನಗೆ ಹೆಲ್ತ್ ಅಪ್ಸೆಟ್ ಆಗಿತ್ತು. ಜೊತೆಗೆ ಸ್ವಲ್ಪ ಬೇರೆ ವರ್ಕ್ಗಳಲ್ಲಿ ಬ್ಯುಸಿ ಆಗಿದ್ದೆ. ಹಾಗಾಗಿ ಹೊಸ ವರ್ಷ ಅಂದರೆ ನಿಮ್ಮ ಪ್ರಕಾರ ಏನು? ಅಥವಾ ಈ ಹೊಸ ವರ್ಷದಲ್ಲಿ ನನ್ನ ಎಂಟ್ರಿ ಹೀಗಿರುತ್ತೆ ಹಾಗಿರುತ್ತೆ ಅಂತ ಧುರಂಧರ್ ಮೂವಿ ಸಾಂಗ್ ಹಾಕೊಂಡು ಡ ಡ ಡ ಡ ಡ ಅಂತ ವಿಡಿಯೋ ಮಾಡಿದ್ದಾರೆ. ವಾಟ್ ನೆಕ್ಸ್ಟ್? ಪ್ಲ್ಯಾನ್ಸ್ ರೆಡಿ ಉಂಟಾ? ನೀವು ರೆಡಿ ಇದ್ದೀರಾ? ನೀವು ಪ್ರಿಪೇರ್ ಆಗಿದ್ದೀರಾ? ಯಾವ ರೀತಿ ಚೇಂಜ್ ಆಗಬಹುದು ಒಳಗಡೆಯಿಂದ ಮತ್ತು ಹೊರಗಡೆಯಿಂದ? ಅವೆಲ್ಲ ಪ್ಲ್ಯಾನ್ ಆಗಿದೆಯಾ? ಓಕೆ, ಇಷ್ಟೆಲ್ಲ ಹೇಳುವಾಗ ನೀವೇನು ಪ್ಲ್ಯಾನ್ ಮಾಡಿದ್ದೀರಾ ಅಂತ ನೀವು ಕೇಳಬಹುದು. ನನ್ನ ಪ್ರಕಾರ 1 ವರ್ಷ 365 ದಿನ 365 ನಿಮ್ಮ ಒಂದು ಜೀವನದ ಪುಸ್ತಕದ ಪುಟಗಳು ಅಂತ ಅಂದ್ಕೊಳ್ಳೋಣ. ಆ 365 ಡೇಸಲ್ಲಿ ಪ್ರತಿಯೊಂದು ಪುಟನೂ ಪ್ರತಿದಿನವೂ ನೀವು ಬರಿಬಹುದು. ಆ 365 ಪುಟಗಳು ಈ ವರ್ಷದ್ದು ಖಾಲಿ ಇದೆ. ಆ ಎಲ್ಲ ಪುಟಗಳನ್ನು ನೀವು ಹೇಗೆ ಫಿಲ್ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಈ ವರ್ಷದ ನಿಮ್ಮ ಒಂದು ಹಿಸ್ಟರಿ ಕ್ರಿಯೇಟ್ ಆಗುತ್ತೆ. ನಿಮ್ಮ ಬಗ್ಗೆ ನೀವೇ ಬರೆಯೋದು, ನಿಮ್ಮ ಡೇನ ನೀವೇ ಡಿಸೈನ್ ಮಾಡೋದು. ಬೆಳಗ್ಗೆಯಿಂದ ಸಂಜೆವರೆಗೂ ಹೀಗೀಗೆ ಮಾಡ್ತೀವಿ, ಹೀಗೆ ಇರ್ತೀವಿ ಅಂತ ನಾವು ಬರೆದಿಡ್ಲಿಕ್ಕೆ ಬ್ರಹ್ಮ ಅಲ್ಲ. ಅಥವಾ ಬ್ರಹ್ಮ ಬರೆದಿದ್ದಾರೆ ಜೀವನ ಹೇಗೋ ನಡ್ಕೊಂಡು ಹೋಗುತ್ತೆ ಅಂತ ಫ್ಲೋನಲ್ಲೂ ಹೋಗ್ಲಿಕ್ಕಾಗಲ್ಲ. ಎಲ್ಲೋ ಒಂದು ಕಡೆ ಶ್ರೀಕೃಷ್ಣ ಅವ್ರು ಹೇಳ್ತಾರೆ, ಯಾರೋ ಕೇಳ್ತಾರಂತೆ, ಕೃಷ್ಣ ಅಥವಾ ಆ ದೇವರು ಜೀವನದಲ್ಲಿ ಹೀಗೇ ಆಗುತ್ತೆ ಅಂತ ಬರೆದಿದ್ಮೇಲೆ ನಾವು ಯಾಕೆ ಇಷ್ಟೊಂದು ಕಷ್ಟಪಡಬೇಕು ಅಂತ. ಆಗ ಕೃಷ್ಣ ಹೇಳ್ತಾರಂತೆ, ಅಥವಾ ತಿಳಿದವ್ರು ಹೇಳ್ತಾರೆ, ನಿಮ್ಮ ಪ್ರಯತ್ನ ಪಟ್ಟರೆ ನಿಂಗಿದು ಸಿಗುತ್ತೆ ಅಂತ ಇದ್ದರೆ, ಏನೋ ಫ್ಲೋನಲ್ಲಿ ಆಗುತ್ತೆ ಅಂತ ನೀನು ಪ್ರಯತ್ನನೇ ಮಾಡದೆ ಹಾಗೆ ಬಿಟ್ಬಿಟ್ರೆ. ಹಾಗಾಗಿ ನಿಮ್ಮ ಪ್ರಯತ್ನಗಳು, ನಿಮ್ಮ ಡೇನ ಡಿಸೈನ್ ಮಾಡೋದು ನಿಮ್ಮ ಕೈಯಲ್ಲೇ ಇದೆ. ನೋಡಿ, ನಿಮ್ಮ ಜೀವನನ, ನಿಮ್ಮ ಖುಷಿನ ಬೇರೆ ಯಾರ್ದಾದ್ರು ಕೈಯಲ್ಲಿ ಕೊಟ್ಟಿದ್ದೀರಾ ಅಥವಾ ನಿಮ್ಮ ಕೈಯಲ್ಲೇ ಇದೆಯಾ? ನಿಮ್ಮ ಡೇ ನೀವು ಅಂದ್ಕೊಂಡಾಗ ನಡೀತಾ ಇದೆಯಾ ಅಥವಾ ಬೇರೆ ಯಾರೋ ಟ್ಯೂನ್ ಮಾಡಿಟ್ಟಿರೋ ಹಾಗೆ ನಡೀತಾ ಇದೆಯಾ? ಅಲ್ವಾ? ಈಗ ಎಕ್ಸಾಂಪಲ್ ವರ್ಕ್ ಮಾಡಬೇಕು ಅಥವಾ ಬಾಸು, ಮ್ಯಾನೇಜರು ಅವರೆಲ್ಲ ಹೇಳ್ದಾಗ ಕೇಳಲೇಬೇಕು. ಕೆಲವೊಂದು ಅವರ್ಸು ಅವ್ರುಗಳು ಟ್ಯೂನ್ ಮಾಡೋ ಥರ ಇರುತ್ತೆ. ಮಿಕ್ಕಿದ ದಿನಗಳು ಅಥವಾ ಎಷ್ಟೊತ್ತಿಗೆ ಎದ್ದೇಳಬೇಕು, ಎಷ್ಟೊತ್ತಿಗೆ ಏನು ಮಾಡಬೇಕು ಅನ್ನೋದು ಯಾರ ಕೈಯಲ್ಲಿದೆ? ಅವುಗಳೆಲ್ಲ ನಿಮ್ಮ ಕೈಯಲ್ಲಿ ತಾನೇ ಇರುತ್ತೆ. ಈ ವರ್ಷದಲ್ಲಿ ನಾನು ನಿಮಗೆ ಕೊಡೋ ಸಜೆಷನ್ ಏನಂತ ಅಂದರೆ, ಆ ನಿಮ್ಮ 355 ಪೇಜ್ಗಳ ಪುಸ್ತಕ ಅಥವಾ ನಿಮ್ಮ ಒಂದು ಡೈರಿ, ನಿಮ್ಮ ಒಂದು ಹಿಸ್ಟರಿ ಅಮೇಝಿಂಗ್ ಆಗಿರಲಿ. ಒಂದು ಸೆಕೆಂಡ್, ಒಂದು ಸಿಪ್ ಕಾಫಿ ಕೊಡ್ಬಿಡ್ತಾನೆ. ರೆವಲ್ಯೂಷನ್ಸ್ ಓಕೆ, ಮಾಡಬಹುದು, ಬರೆದಿಡಬಹುದು. ಏನೇ ಮಾಡಿದರೂ ಸಹ ಇಂಪ್ಲಿಮೆಂಟ್ ಅನ್ನೋದಿದೆಯಲ್ಲ, ಅದು ಇಂಪಾರ್ಟೆಂಟು. ನಾವು ಅದನ್ನು ಕಾರ್ಯಗತಗೊಳಿಸಿಲ್ಲ ಅಂದರೆ ನಮ್ಮ ಎಲ್ಲ ಪ್ಲ್ಯಾನ್ಸು ಸಹ ವೇಸ್ಟ್. ಹಾಗಂತ ನಾವು ಹೆವಿ ರಿಸ್ಕ್ ತಗೊಳ್ಳಿ ಅಂತ ನಾನು ನಿಮ್ಗೆ ಹೇಳ್ತಾ ಇಲ್ಲ. ಪರ್ಸ್ನಲ್ ಆಗ್ಬೋದು, ಪ್ರೊಫೆಷ್ನಲ್ ಆಗಬಹುದು. ಪ್ರತಿಯೊಬ್ಬರಿಗೂ ಸಹ ಫ್ರೀಡಮ್ ಅನ್ನೋದು ಇಂಪಾರ್ಟೆಂಟ್. ಪ್ರೊಫೆಷ್ನಲಿ ನೀವು ಫ್ರೀಡಮ್ನ ಬೇರೆಯವ್ರಿಗೆ ಕೊಟ್ಟಾಗ ಅವ್ರ ವರ್ಕ್ ತುಂಬ ಔಟ್ಪುಟ್ ಚೆನ್ನಾಗಿ ಬರುತ್ತೆ ಅಥವಾ ಪರ್ಫೆಕ್ಟ್ ಆಗಿ ಬರಬಹುದು. ಪರ್ಸ್ನಲ್ ಲೈಫಲ್ಲಿ ಫ್ರೀಡಮ್ನ ಕೊಟ್ಟವಾಗ ಅರ್ಥ ಮಾಡ್ಕೊಳ್ಳಿಕ್ಕೆ ಇನ್ನೂ ಜಾಸ್ತಿ ಅವಕಾಶ ಸಿಗುತ್ತೆ. ಜೊತೆಗೆ ಆ ವ್ಯಕ್ತಿ ತುಂಬ ಖುಷಿಯಾಗಿರ್ತಾರೆ. ಯಾರನ್ನೂ ಸಹ ಲೈಫಲ್ಲಿ ಬಲವಂತವಾಗಿ ಹಿಡಿದಿಟ್ಕೊಳ್ಳಿಕ್ಕೆ ಹೋಗಬೇಡಿ. ಎಷ್ಟು ಬಿಗಿಯಾಗಿ ಮುಷ್ಟಿ ಹಿಡಿತೀವೋ ಅಷ್ಟು ಎಕ್ಸಿಟ್ ಜಾಸ್ತಿ ಆಗುತ್ತೆ, ಅಷ್ಟು ಹೊರಗಡೆ ಹೋಗೋದು ಜಾಸ್ತಿ ಆಗುತ್ತೆ. ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಬೆಳಗ್ಗೆ ಬೆಳಗ್ಗೆ ವೇದ ಅಂತ ಹೇಳ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ಕಾಫಿ ಕುಡಿತಾ ಇದ್ದೆ. ನನಗೆ ಒಬ್ಬರು ವಿಶ್ ಮಾಡಿದ್ರು ನ್ಯೂ ಇಯರಲ್ಲಿ. ಅವರು ವಿಶ್ ಮಾಡಿದ ಟೆಕ್ಸ್ಟಲ್ಲಿ ಇದೇ ಇದ್ದಿದ್ದು, ನಿಮ್ಮ 365 ಡೇಸ್
ಖಾಲಿ ಪುಟಗಳು ತುಂಬ ಕಲರ್ಫುಲ್ಲಾಗಿ ಫಿಲ್ ಆಗಲಿ ಅನ್ನೋ ಅರ್ಥ, ಅಥವಾ ಕೆಲವೊಂದು ಇನ್ನೂ ಮೀನಿಂಗ್ಫುಲ್ ಆಗಿತ್ತು. ಅದನ್ನು ನನಗೂ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಹಾಗಾಗಿ ಶೇರ್ ಮಾಡ್ಕೊತಾ ಇದ್ದೀನಿ. ನಿಮ್ಮ ಜೀವನದ ಈ ವರ್ಷದ 350 ದಿನಗಳ ಪೇಜಿನ ಪುಸ್ತಕ ತುಂಬ ಕಲರ್ಫುಲ್ ಆಗಿರಲಿ, ಖುಷಿಯಾಗಿರಲಿ, ನೀವು ಬರ್ಕೊಳ್ಳೋ ಹಾಗಿರಲಿ. ಅದನ್ನು ತಿರುಗಿಸಿ ನೀವು ನಿಮ್ಮ ಮುಂದಿನ ವರ್ಷ ನಿಂತು ನೋಡಿದವಾಗ ಅಥವಾ ತಿರುಗಿ ನೋಡಿದವಾಗ ಓ ವಾವ್ ಅನ್ನೋ ಥರ ನಿಮ್ಮ ಜೀವನ ಇದ್ದರೆ ಚೆನ್ನಾಗಿರುತ್ತೆ. ಈ ವರ್ಷ ನಾನು ತುಂಬ ರೀಲ್ ನೋಡಿದೆ. 2025ನಲ್ಲಿ ಹೀಗಾಯಿತು, ಹಾಗಾಯಿತು, 2026 ನಂದು ಹೀಗಿರುತ್ತೆ, ಹಾಗಿರುತ್ತೆ ಅನ್ನೋ ವಿಡಿಯೋಗಳೇ ಜಾಸ್ತಿ ಇದ್ದಿತ್ತು. ಬಟ್ ನನ್ನ 2025 ತುಂಬ ಚೆನ್ನಾಗಿತ್ತು. ಈ ವರ್ಷ ನಾನು ತುಂಬ ಖುಷಿಯಾಗಿದೆ, ತುಂಬ ಬದಲಾವಣೆಗಳನ್ನ ತಂದ್ಕೊಂಡಿದ್ದೀನಿ. ತುಂಬ ಪ್ರೊಫೆಷ್ನಲಿನೂ ಸಹ ಬೆಳವಣಿಗೆಗಳಾಗಿದೆ, ಪರ್ಸ್ನಲಿನೂ ಬೆಳವಣಿಗೆ ಅಂದರೆ ಕೆಲವೊಂದು ಚೇಂಜಸ್ಗಳನ್ನ ಮಾಡ್ಕೊಂಡಿದ್ದೀನಿ. ನನ್ನ ಖುಷಿಗೋಸ್ಕರ ನಾನು ಬದುಕೋದನ್ನ ಕಲ್ತಿದ್ದೀನಿ, ನನಗೋಸ್ಕರ ನಾನು ಬದುಕ್ತಾ ಇದ್ದೀನಿ. ಇಷ್ಟು ದಿನ, ಇಷ್ಟು ವರ್ಷಗಳು ಆ 4 ಜನರಿಗೋಸ್ಕರ ಬದುಕಿದ್ದೆ. ಆ 4 ಜನ ಏನಂತಾರೆ, ಆ 4 ಇವತ್ತು ಸತ್ತರೆ ನಾಳೆ ನನ್ನ ದೇಹ ಕೊಳ್ತು ಹೋಗುತ್ತೆ, ಅಥವಾ ನನ್ನ ಬಗ್ಗೆ ಎಲ್ಲರ ತಲೆನಲ್ಲೂ ಸಹ ನೆನಪುಗಳು ಅಳಿಸಿ ಹೋಗ್ತಾ ಬರುತ್ತೆ. ಸೊ ಅವ್ರಿಗೋಸ್ಕರ ನಾನು ಇಡೀ ಜೀವನ ಸ್ಯಾಕ್ರಿಫೈಸ್ ಮಾಡ್ಕೊಂಡು ಬದುಕೋದ್ರಲ್ಲಿ ಏನೂ ಅರ್ಥ ಇಲ್ಲ, ಏನು ಮೀನಿಂಗೇ ಇಲ್ಲ ಅದರಲ್ಲಿ. ಸೊ ಹಾಗಾಗಿ ಡಿಸೈಡ್ ಮಾಡ್ಕೊಂಡಿದ್ದೆ ನಾನು 2025ನ ಹಾಗೆ ಕಳೆದಿದ್ದೀನಿ ಸಹ. 2026ರಲ್ಲೂ ಸಹ ಆ ಒಂದು ಯೂನಿವರ್ಸ್ ಹಾಗೂ ದೇವರ ಆಶೀರ್ವಾದದಿಂದ ಎಲ್ಲ ಹೀಗೆ ಆಗಲಿ, ಇನ್ನೂ ಚೆನ್ನಾಗಾಗಲಿ. ನನಗೆ ತುಂಬ ಆಸೆ ಕನಸುಗಳಿದೆ. ಅದರಲ್ಲಿ ಮೇಯ್ನ್ ನನ್ನ ಆಸೆ ಏನಂತಂದರೆ, ಒಂದು ಇಂಡಿಪೆಂಡೆಂಟ್ ಹೌಸಲ್ಲಿ ನಾನು ಇರಬೇಕಂತ. ಈ ಬೆಂಗಳೂರಲ್ಲಿರೋರಿಗೆ ಪ್ರತಿಯೊಬ್ಬರಿಗೂ ಅನಿಸುತ್ತೆ, ಒಂದು ರೆಂಟಲ್ ಹೌಸಲ್ಲಿರೋರಿಗೆ ಎಷ್ಟು ಅದೊಂಥರ ಬೇಜಾರಾಗ್ಬೋದು, ಮುಜುಗರ ಆಗ್ಬೋದು, ಅಥವಾ ಅದೊಂಥರ ಅನ್ಕಂಫರ್ಟಬಲ್ ಫೀಲ್ ಅಂತ ಹೇಳ್ಬೋದು. ಓನರ್ ಎಷ್ಟೇ ಒಳ್ಳೆಯವ್ರು ಇರಲಿ, ಅದು ನಾರ್ಮಲ್ ಆಗೇ ಆಗುತ್ತೆ. ನಾನು ಇಂಡಿಪೆಂಡೆಂಟ್ ಹೌಸು ಸ್ವಂತನೇ ಬೇಕು ಅನ್ನೋ ಅಷ್ಟೊಂದು ಶಾರ್ಟ್ ಟೈಮಲ್ಲಿ ಅಷ್ಟು ದೊಡ್ಡ ಆಸೆ ಇಟ್ಟಿಲ್ಲ. ಅಟ್ಲೀಸ್ಟ್ ಲೀಸ್ ಹೌಸು, ಈಗ ನಾವು ಲೀಸಲ್ಲಿದ್ದೇವೆ, ಅದೇ ಥರ ಒಂದು ಲೀಸ್ಗಾದ್ರೂ ಹೋಗಬೇಕು ಅನ್ನೋ ಆಸೆ ಇದೆ. ಸೊ ನೋಡೋಣ, ದೇವರು ಸಪೋರ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ದೆನ್ ಎಫರ್ಟ್ ಸಹ ಇದೆ. ಅದು ನೆಕ್ಸ್ಟ್ ಇನ್ನೊಂದು ದೊಡ್ಡ ಡ್ರೀಮ್ ಏನಂತಂದರೆ, ಇನ್ನೊಂದು ಕಾರ್ ಬೇಕು ನನಗೆ. ಮೀನ್ಸ್ ಒಂದು ಕಾರ್ ನನಗೆ ಅಂತ ಬೇಕು, ನನ್ನ ಪರ್ಸ್ನಲ್ ಯೂಸ್ಗೆ ಅಂತ. ಅದು ಚಿಕ್ಕದಾದ್ರೂ ಪರವಾಗಿಲ್ಲ, ನನಗೆ ಬೆಂಗಳೂರಲ್ಲಿ ಓಡಾಡಲಿಕ್ಕೆ, ಮೇಕೋರ್ ಹೋಗಲಿಕ್ಕೆ, ನನ್ನ ಲಗೇಜ್ಗಳು ಎತ್ಕೊಂಡು ಓಡಾಡಲಿಕ್ಕೆ. ಬೈಕಲ್ಲಿ ಓಡಾಡಿ ಸಾಕಾಗಿದೆ ಮರ್ರೆ. ಈ ಧೂಳು, ಈ ಬಿಸಿಲು, ಈ ಮಳೆ, ಬೆಂಗಳೂರು ಯಾವಾಗ ಹೇಗಿರುತ್ತೆ ಅಂತಲೇ ಹೇಳಲಿಕ್ಕಾಗಲ್ಲ. ಹಾಗಾಗಿ ಓಕೆ, ಕೊನೆಯದಾಗಿ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ನಿಮ್ಮ 365 ಡೇಸ್ ಈ ವರ್ಷದ 2026ರ ಖಾಲಿ ಪುಟಗಳನ್ನ ತುಂಬುವಂಥ ಅವಕಾಶ ನಿಮಗೆ ಸಿಕ್ಕಿದೆ. ಅದನ್ನು ಕಲರ್ಫುಲ್ಲಾಗಿ ತುಂಬ್ಕೊಳ್ಳಿ. ನಿಮ್ಮ ಲೈಫ್ ಚೆನ್ನಾಗಿರಲಿ, ಇಂಟ್ರೆಸ್ಟಿಂಗಾಗಿ ನಿಮ್ಮ ಲೈಫ್ನ ಮಾಡ್ಕೊಳ್ಳಿ. ಸಾಧ್ಯ ಆದಷ್ಟು ನೀವು ಅಂದ್ಕೊಂಡ ಹಾಗೆ ಬದುಕಿ. ತಪ್ಪುಗಳನ್ನ ಮಾಡಿ ಅಥವಾ ಆ ರೀತಿ ನಾನು ಹೇಳ್ತಾ ಇಲ್ಲ, ಸರಿಯಾದ ವಿಧಾನದಲ್ಲಿ ಖುಷಿಯಾಗಿ ನೀವು ಅಂದ್ಕೊಂಡ ಜೀವನನ ಸ್ಪೆಂಡ್ ಮಾಡಿ. ಬೇರೆ ಯಾರೋ ಹೇಳೋ ಥರ, ಬೇರೆ ಯಾರನ್ನೋ ಮೆಚ್ಚಿಸೋಕ್ಕೋಸ್ಕರ, ಬೇರೆ ಯಾರನ್ನೋ ಖುಷಿ ಪಡ್ಸೋಕ್ಕೋಸ್ಕರ, ಅಥವಾ ಅವ್ರೇನಂತಾರೆ ಇವ್ರನ್ನೇಂತಾರೆ ಅಂತ ನಿಮ್ಮ ಆಸೆ ಆಕಾಂಕ್ಷೆಗಳನ್ನ ಕೊಂದ್ಕೋಬೇಡಿ, ಕಿಲ್ ಮಾಡ್ಕೋಬೇಡಿ. ಬಿಕಾಸ್ ನೀವೊಂದಿನ ಕಿಲ್ ಆದವಾಗ ಯಾರೂ ಇರಲ್ಲ. ನಿಮ್ಗೇನು ಅವಾರ್ಡ್ ಕೊಟ್ಬಿಟ್ಟು ನೀವು ಮಲ್ಕೊಂಡಾಗ ನಿಮ್ಮ ಮಲಗಿಸಿ ಕಳಿಸ್ತಾರಲ್ಲ, ಅಥವಾ ಸುಡ್ತಾರಲ್ಲ, ಹಾಗೆ ಇವ್ರು ಹೀಗೆ ಅಂತ ಹೇಳಿ ಏನು ಜೀವನ ಪರ್ಯಂತ ನಿಮ್ಮನ್ನು ಯಾರೂ ನೆನೆಸ್ತಾ ಇರಲ್ಲ. ಓಕೆನಾ? ಹಾಗಾಗಿ ನಿಮ್ಮ ಇಷ್ಟ ಬಂದಾಗ ನೀವು ಬದುಕಿ, ಖುಷಿಯಾಗಿರಿ. ಬೇರೆಯವ್ರನ್ನೂ ಖುಷಿಯಾಗಿರೋಕ್ಕೆ ಬಿಡಿ. ಗಂಡ ಹೆಂಡತಿ ಹೇಳೋದೇನಂದರೆ, ಮೇಯ್ನು ಹಸ್ಬೆಂಡ್ಗಾಗಲಿ ವೈಫ್ಗಾಗಲಿ ಫ್ರೀಡಮ್ ಅನ್ನೋದು ತುಂಬ ಇಂಪಾರ್ಟೆಂಟು. ಮಿನಿಮಮ್ ಕೆಲವೊಂದು ಬೌಂಡ್ರೀಸ್ ಸ್ವಲ್ಪ ದೊಡ್ಡದಾಗಿ ಮಾಡಿ, ತುಂಬ ಬೌಂಡ್ರೀಸ್ ಬೇಡ. ಇದು ಎಸ್ಪೆಷಲಿ ವೈಫ್ಗಳಿಗೆ ನನ್ನ ಸಜೆಷನ್ನು. ನಾವು ಹಸ್ಬೆಂಡ್ ಅಂದರೆ ನಮ್ಮ ಪ್ರಾಪರ್ಟಿ ಅಂತ ಅಂದ್ಕೊಂಡ್ಬಿಡ್ತೀವಿ. ಅವರೆಲ್ಲ ಇನ್ಕಮು ನಮ್ಮದೇ, ಅವರು ನಮ್ಮದೇ. ಅವ್ರಿಗೆ ಯಾವುದೇ ಫ್ರೆಂಡ್ಸ್ ಜೊತೆ ಪರ್ಸ್ನಲ್ ಟ್ರಿಪ್ ಹೋಗಕ್ಕೆ ಬಿಡಲ್ಲ, ಪಾರ್ಟೀಸ್ ಮಾಡೋಕ್ಕೆ ಬಿಡಲ್ಲ, ಎಲ್ಲಿ ಹೋಗ್ಲಿಕ್ಕೂ ಬಿಡಲ್ಲ. ಯಾಕೆ? ಹೆಣ್ಮಕ್ಳ ವಿಚಾರಕ್ಕೆ ಆಮೇಲೆ ಬರೋಣ, ಗಂಡು ಮಕ್ಳು ಏನು ಮಾಡ್ತಾರೆ ಅಂತ. ಬಟ್ ಈ ವಿಚಾರ ಹೇಳಿ, ಅವ್ರದ್ದು ಒಂದು ಲೈಫ್ ಇದೆ ಅಲ್ವಾ? ಎಲ್ಲ ಹೆಂಡ್ತಿರು ಹೇಳಿದಾಗೆ ಗಂಡ ನಡ್ಕೊಬೇಕು ಅಂತ ಎಲ್ಲರ ಕಾನೂನು ಇದೆಯಾ? ಅವ್ರನ್ನೂ ಸ್ವಲ್ಪ ಫ್ರೀ ಬಿಡಿ, ಅವ್ರಿಗೂ ಖುಷಿಯಾಗಿ ಬದುಕೋಕೆ ಅವಕಾಶ ಕೊಡಿ. ಅವ್ರದ್ದು ಒಂದು ಜೀವನ ಇದೆ. ಅವ್ರಿಗೆ ಅವ್ರ ಅಮ್ಮ ಇಷ್ಟ ಇರಬಹುದು, ಅವ್ರ ಅಮ್ಮನ ಜೊತೆ ಮಾತಾಡಲಿ ಬಿಡಿ. ಸೊ ಎಲ್ಲರಿಗೂ ಅವ್ರ ಅಮ್ಮಂದಿರು ಇಷ್ಟ. ಸೊ ಓವರಾಲ್ ಏನು ಹೇಳಕ್ಕೆ ಬರ್ತೀನಿ ಅಂದರೆ, ಅವ್ರಿಷ್ಟ.
ನಿಮ್ಮ ಮೇಲೆ ಅವ್ರಿಗೆ ಇಷ್ಟ ಇದ್ರೆ ಅವ್ರು ಎಲ್ಲೂ ಹೋಗಲ್ಲ, ವಾಪಸ್ ನಿಮ್ಮ ಹತ್ರನೇ ಬರ್ತಾರೆ. ಅಥವಾ ನೀವು ಇಷ್ಟ ಅಂತ ಅಂದರೆ ಅದನ್ನ ಇಷ್ಟಪಟ್ಟು ಮಾಡ್ತಾರೆ, ಅದನ್ನ ಬದಲಾಗ್ತಾರೆ ಇಷ್ಟಪಟ್ಟು. ನಾವು ಯಾರನ್ನೂ ಬದಲಾಯಿಸೋಕ್ಕಾಗಲ್ಲ, ನಾವಿಲ್ಲಿ ಯಾರನ್ನೂ ಬದಲಾಯಿಸಕ್ಕೆ ಬಂದಿಲ್ಲ. ಓಕೆ, ಸೊ ಹಾಗಾಗಿ ಎಲ್ಲ ಲೇಡೀಸ್ಗೂ ಸಹ ಇದು ನಂದೊಂದು ಕಿವಿ ಮಾತು. ಹಾಗೆ ನೆನಪಲ್ಲಿ ಇಟ್ಕೊಂಡಿರಿ. ಸುಮ್ಮನೆ ಮಾತಾಡಿ 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 ಸಂಬಂಧ ಮನಸ್ಸುಗಳನ್ನ ಹಾಳು ಮಾಡಿ ರಾಡಿ ಮಾಡ್ಕೊಳ್ಳೋದಕ್ಕಿಂತ ತಿಳಿಯಾಗ್ಲಿಕ್ಕೆ ಬಿಡಿ, ಮಾತು ಕಮ್ಮಿ ಮಾತಾಡಿ, ಚುಚ್ಚಬೇಡಿ ಗಂಡಸರಿಗೆ, ನನ್ನ ಸಜೆಷನ್. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಮತ್ತೆ ಒನ್ ಮೋರ್ ಟೈಮ್ ಹ್ಯಾಪಿ ನ್ಯೂ ಇಯರ್. ಬಾಯ್ ಬಾಯ್.